ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲಾದ್ಯಂತ ರಂಜಾನ್ ಆಚರಣೆ, ಮುಸ್ಲಿಂ ಸಮುದಾಯದವರಿಂದ ಸಾಮೂಹಿಕ ಪ್ರಾರ್ಥನೆ, ಶಾಂತಿ ಸೌಹಾರ್ದತೆಗೆ ಕರೆ. ಹಾಸನದಲ್ಲಿ ಅಧಿಕಾರ ದುರುಪಯೋಗ, ಹಕ್ಕುಚ್ಯುತಿ ಹೆಸರಲ್ಲಿ ಅಧಿಕಾರಿಗಳಿಗೆ ಕಿರುಕುಳ, ಎಚ್ಡಿ ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ಆರೋಪ. ಬೆಣ್ಣೂರು ಸಮೀಪ ಭೀಕರ ರಸ್ತೆ ಅಪಘಾತ, ಕಾರು ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ, ಯುವಕ ಸಾವು. ಶಾಸಕ ಎಚ್ಕೆ ಸುರೇಶ್ ಭೇಟಿ, ಸಾಂತ್ವನ, ಪರಿಹಾರ ಘೋಷಣೆ. ರಂಜಾನ್ ಪವಿತ್ರ ಮಾಸ ಮತ್ತು ಯುಗಾದಿ ಹಬ್ಬ ಒಂದೇ ಸಂದರ್ಭದಲ್ಲಿ ಬಂದಿರೋದು ಸಮಾಜದಲ್ಲಿ ಸೌಹಾರ್ದತೆ, ಸಹಿಷ್ಣುತೆ ಮತ್ತು ಬಾಂಧವ್ಯವನ್ನ ಮತ್ತಷ್ಟು ಬಲಪಡಿಸುವ ವಿಶೇಷ ಸಂದರ್ಭವಾಗಿದೆ ಎಂದು ಹಳೆ ಈದ್ಗಾ ಸಮಿತಿ ಅಧ್ಯಕ್ಷ ಸಮೀರ್ ಖಾನ್ ತಿಳಿಸಿದ್ದಾರೆ. ರಂಜಾನ್ ಮಾಸದ ಕೊನೆಯ ದಿನದ ಅಂಗವಾಗಿ ಹಾಸನ ನಗರದ ಹೊಸ್ಲೈನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ, ಹೊಸ ಈದ್ಗಾ ಸೇರಿದಂತೆ ವಿವಿಧ ಮಸೀದಿಗಳು ಮತ್ತು ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಸಮುದಾಯದವರು ಭಕ್ತಿಭಾವದಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಹಬ್ಬವನ್ನು ಆಚರಿಸಿದ್ರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಂಜಾನ್ ಮಾಸದಲ್ಲಿ ಮುಸ್ಲಿಂ ಸಮುದಾಯದವರು ಕಟ್ಟುನಿಟ್ಟಾಗಿ ಉಪವಾಸ ಆಚರಿಸುವುದು ವಿಶೇಷ. ಪುಟ್ಟ ಮಕ್ಕಳಿಂದ ಹಿಡಿದು ಮಹಿಳೆಯರು, ವಯೋವೃದ್ಧರು ಎಲ್ಲರೂ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಉಪವಾಸವಿದ್ದು ದೇವರ ಆರಾಧನೆ, ಪ್ರಾರ್ಥನೆ ಮತ್ತು ಧಾರ್ಮಿಕ ಚಿಂತನೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಉಪವಾಸವು ಕೇವಲ ದೇಹದ ನಿಯಂತ್ರಣ ಅಷ್ಟೇ ಅಲ್ಲ, ಮಾನಸಿಕ ಶುದ್ದೀಕರಣಕ್ಕೂ ಕಾರಣವಾಗುತ್ತದೆ ಎಂದು ಸಮೀರ್ ಖಾನ್ ಅಭಿಪ್ರಾಯಪಟ್ಟರು. ಈ ಪವಿತ್ರ ತಿಂಗಳಿನಲ್ಲಿ ಸಮಾಜಮುಖಿ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಬಡವರು, ಅನಾಥರು ಮತ್ತು ಅಗತ್ಯವಿರುವವರನ್ನ ಗುರುತಿಸಿ ಅವರಿಗೆ ಆಹಾರ, ಹಣ ಮತ್ತು ಅಗತ್ಯ ವಸ್ತುಗಳನ್ನು ನೀಡುವ ಮೂಲಕ ಮಾನವೀಯತೆ ತೋರಲಾಗುತ್ತದೆ. ಜಕಾತ್ ಮತ್ತು ದಾನ ಧರ್ಮಗಳ ಮೂಲಕ ಸಮಾಜದಲ್ಲಿ ಸಮಾನತೆ ಹಾಗೂ ಸಹಾನುಭೂತಿ ಬೆಳೆಸುವ ಪ್ರಯತ್ನ ನಡೆಯುತ್ತದೆ ಎಂದು ಹೇಳಿದರು. ಪ್ರವಾದಿ ಮೊಹಮ್ಮದ್ ಉಪದೇಶಿಸಿದಂತೆ ಉಪವಾಸ ಎಂದರೆ ಕೇವಲ ಹಸಿವು, ದಾಹವನ್ನ ಸಹಿಸುವುದಲ್ಲ. ನಮ್ಮ ಜೀವನದಲ್ಲಿ ಇರುವ ಕೆಟ್ಟ ಗುಣಗಳು, ದುರ್ವ್ಯಸನಗಳು, ದ್ವೇಷ, ಅಸೂಯೆಗಳನ್ನು ತೊರೆದು ಒಳ್ಳೆಯ ಜೀವನ ನಡೆಸುವ ಸಂಕಲ್ಪ ಮಾಡುವುದು ಮುಖ್ಯ. ಮಾನವೀಯ ಮೌಲ್ಯಗಳನ್ನು ಪಾಲಿಸುವುದು, ಸತ್ಯ, ಸಹನೆ ಮತ್ತು ಪ್ರೀತಿ ಎಂಬ ಗುಣಗಳನ್ನು ಬೆಳೆಸುವುದು ರಂಜಾನ್ ಮಾಸದ ಪ್ರಮುಖ ಸಂದೇಶವಾಗಿದೆ ಎಂದು ವಿವರಣೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಗತ್ತಿನ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಯುದ್ದಗಳು, ಹಿಂಸಾಚಾರ ಮತ್ತು ಮಾನವ ವಿರೋಧಿ ಕೃತ್ಯಗಳು ಅಂತ್ಯವಾಗಲಿ ಎಂದು ದೇಶ ವಿದೇಶಗಳಲ್ಲೂ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ವಿಶ್ವದಲ್ಲಿ ಶಾಂತಿ ನೆಲೆಸಲಿ, ಎಲ್ಲರೂ ನೆಮ್ಮದಿಯಿಂದ ಬದುಕುವ ಪರಿಸರ ನಿರ್ಮಾಣವಾಗಲಿ ಎಂಬ ಆಶಯದೊಂದಿಗೆ ಮುಸ್ಲಿಂ ಸಮುದಾಯದವರು ಪ್ರಾರ್ಥನೆ ಮಾಡಿದ್ದಾರೆ. ಯುಗಾದಿ ಹಬ್ಬ ಸಂಭ್ರಮದ ನಡುವೆ ರಂಜಾನ್ ಆಚರಣೆ ನಡೆದಿರುವುದು ಧರ್ಮೀಯ ಸೌಹಾರ್ದತೆಗೆ ಉತ್ತಮ ಉದಾಹರಣೆಯಾಗಿದ್ದು, ಹಾಸನದಲ್ಲಿ ಎಲ್ಲಾ ಧರ್ಮದ ಜನರು ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಒಗ್ಗಟ್ಟಿನ ಸಂದೇಶವನ್ನ ಸಾರಿದ್ದಾರೆ. ಇಂತಹ ಸಂದರ್ಭಗಳು ಸಮಾಜದಲ್ಲಿ ಏಕತೆ, ಸಹಬಾಳ್ವೆ ಮತ್ತು ಪರಸ್ಪರ ಗೌರವವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಸಮೀರ್ ಖಾನ್ ಹೇಳಿದರು. ಹೆಚ್ಐ ನ್ಯೂಸ್, ಹಾಸನ್. ಸಮಸ್ತ ನಾಗರಿಕ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ರಂಜಾನ್ ಹಬ್ಬದ ತುಂಬು ಹೃದಯದ ಶುಭಾಶಯಗಳು. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಯುಗಾದಿ ಹಬ್ಬನು ಬಂದಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷ ಕೊಡುವಂತಹ ವಿಚಾರ. ಯುಗಾದಿ ಹಬ್ಬದ ತುಂಬು ಹೃದಯದ ಶುಭಾಶಯಗಳನ್ನು ಹೇಳ್ತೀನಿ. ಈಗ ರಂಜಾನ್ ಮಾಸದ ಕೊನೆಯ ದಿನ ನಾವು ಸಾರ್ವಜನಿಕವಾಗಿ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ರಂಜಾನ್ ಹಬ್ಬನ ಮುಕ್ತಾಯ ಮಾಡ್ತೀವಿ. ಏನು ರಂಜಾನ್ ಮಾಸದಲ್ಲಿ ಪ್ರತಿಯೊಬ್ಬರು, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರು, ಹೆಣ್ಣು ಮಕ್ಕಳಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಉಪವಾಸವಿದ್ದು ದೇವರ ಪ್ರಾರ್ಥನೆಯಲ್ಲಿ ತಲ್ಲೀನರಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಮಾಜಿಕವಾಗಿ ಒಂದು ಕಾಳಜಿ ಉಳ್ಳ ಒಂದು ವ್ಯವಸ್ಥೆಯೂ ಇರುತ್ತೆ. ಏಕೆಂದರೆ ಪ್ರತಿಯೊಬ್ಬ ಮುಸಲ್ಮಾನರು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಯಾರು ಬಡವರಿದ್ದಾರೆ ಅವರಿಗೆಲ್ಲ ಪರಿಗಣಿಸಿ ಅವರಿಗೆಲ್ಲ ಏನು ಅವಶ್ಯಕತೆ ಇದೆ ಅದನ್ನು ಕೊಡುವಂತಹದ್ದು ಈ ಒಂದು ಸಂದರ್ಭದಲ್ಲಿ ನಡೆಯುತ್ತೆ. ಹಾಗೆಯೇ ಪ್ರವಾದಿಯವರು ಒಂದು ಕಡೆ ಹೇಳ್ತಾರೆ, ಕೇವಲ ಹೊಟ್ಟೆ ಹಸ್ಕೊಂಡಿರೋದು ಮಾತ್ರ ಉಪವಾಸ ಅಲ್ಲ, ನಮ್ಮ ಜೀವನದಲ್ಲಿ ಬರುವಂತಹ ಕೆಡುಕುಗಳನ್ನು ದೂರ ಮಾಡಿ ಒಳ್ಳೆಯ ಸಾಮಾಜಿಕವಾದ ವಾತಾವರಣ ನಿರ್ಮಾಣ ಮಾಡುವಂತಹದ್ದು ಬೇರೆ. ಶಾಸಕ ಎಚ್ಡಿ ರೇವಣ್ಣ ಅವರು ತಮ್ಮ ಅಧಿಕಾರವನ್ನು ಮೀರಿ ಬಳಸುತ್ತಿದ್ದು ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಆಡಳಿತ ಅಧಿಕಾರಿಗಳಿಗೆ ಅನಗತ್ಯ ಒತ್ತಡ ಮತ್ತು ಕಿರುಕುಳ ನೀಡುತ್ತಿದ್ದಾರೆ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಹಾಸನ ನಗರದ ಡಿಸಿ ಕಚೇರಿ ಆವರಣದಲ್ಲಿರುವ ತಮ್ಮ ಕಚೇರಿಯಲ್ಲಿ ಶನಿವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ, ಡಿಸಿ ಹಾಗೂ ತಹಸೀಲ್ದಾರ್ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಿರುವುದು ಶಾಸಕರ ಸ್ಥಾನಮಾನಕ್ಕೆ ತಕ್ಕ ನಡೆಯಲ್ಲ.
ಹಕ್ಕುಚ್ಯುತಿ ಎನ್ನುವುದು ಗಂಭೀರವಾದ ಪ್ರಕ್ರಿಯೆ. ಅದನ್ನ ಸುಮ್ಮನೆ ಪ್ರತಿ ಅಧಿವೇಶನದಲ್ಲಿ ಯಾರ ಮೇಲಾದರೂ ಬಳಸುವುದು ಸರಿಯಲ್ಲ. ಇದು ಅಧಿಕಾರಿಗಳಿಗೆ ಭೀತಿ ಉಂಟು ಮಾಡುವ ಪ್ರಯತ್ನ. ಹಿರಿಯ ರಾಜಕಾರಣಿಯಾದ ರೇವಣ್ಣ ಅವರು ಯುವ ನಾಯಕರಿಗೆ ಮಾರ್ಗದರ್ಶನ ನೀಡಬೇಕು. ಆದರೆ ಅದನ್ನ ಬಿಟ್ಟು ಅಧಿಕಾರಿಗಳನ್ನ ಗುರಿಯಾಗಿಸಿ ನಿರಂತರವಾಗಿ ಆರೋಪ ಮಾಡೋದು, ಒತ್ತಡ ಹೇರೋದು ಸರಿಯಲ್ಲ ಎಂದು ಟೀಕಿಸಿದ್ರು. ಅವರು ಅನುಭವ ಹೊಂದಿದವರು. ಆ ಅನುಭವವನ್ನ ಅಭಿವೃದ್ಧಿಗೆ ಬಳಸದೆ ಅಧಿಕಾರ ದುರುಪಯೋಗದಿಂದ ಆಡಳಿತ ವ್ಯವಸ್ಥೆಯನ್ನ ದುರ್ಬಲಗೊಳಿಸುತ್ತಿದ್ದಾರೆ ಎಂದು ದೂರಿದ್ರು. ಪ್ರತಿ ಅಧಿವೇಶನದಲ್ಲೂ ಹಕ್ಕುಚ್ಯುತಿ ವಿಷಯವನ್ನ ಎತ್ತಿಕೊಂಡು ಸಣ್ಣ ಪುಟ್ಟ ವಿಚಾರಗಳನ್ನೇ ದೊಡ್ಡದಾಗಿ ಮಾಡಿ ಅಧಿಕಾರಿಗಳ ಮೇಲೆ ಮಾನಸಿಕ ಒತ್ತಡ ತರಲಾಗುತ್ತಿದೆ. ಇದು ಆಡಳಿತದ ಸಾಮಾನ್ಯ ಕಾರ್ಯವಿಧಾನಕ್ಕೂ ಅಡ್ಡಿಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಿದ್ದಬೇಕು, ಆದರೆ ಅವರನ್ನು ಅವಮಾನಿಸುವ ರೀತಿ ನಡೆದುಕೊಳ್ಳೋದು ಸರಿಯಲ್ಲ ಎಂದರು. ಹೊಳೆನರಸೀಪುರ ಜಾತ್ರೆಯ ವಿಚಾರವಾಗಿ ಪ್ರತಿಕ್ರಿಯಿಸಿದ ಶ್ರೇಯಸ್ ಪಟೇಲ್ ಈ ವಿಷಯವನ್ನ ರಾಜ್ಯ ಮಟ್ಟದ ವಿವಾದವನ್ನಾಗಿ ಮಾಡಿರುವುದು ರೇವಣ್ಣ ಅವರೇ ಎಂದು ದೂರಿದ್ರು. ಜಾತ್ರೆಗೆ ಸಂಬಂಧಿಸಿದಂತೆ ನಡೆದ ಮೊದಲ ಸಭೆಯಲ್ಲಿ ತೇರಿಗೆ ಹೊಸ ಬಟ್ಟೆ ಹಾಕುವ ತೀರ್ಮಾನ ಕೈಗೊಂಡಿದ್ರು. ನಂತರ ಮತ್ತೆ ಸಭೆ ನಡೆಸಿ ಅದನ್ನು ಬದಲಾಯಿಸಿರುವುದು ಏಕಪಕ್ಷೀಯ ನಿರ್ಧಾರ ಎಂದರು. ನಾನು ನನ್ನ ಗೌರವಧನದಿಂದ 2 ಲಕ್ಷ ರೂಪಾಯಿ ನೀಡಿದ ನಂತರ 2ನೇ ಸಭೆ ಕರೆದು ನಿರ್ಧಾರ ಬದಲಾಯಿಸುವುದು ಸರಿಯಲ್ಲ. ಸಾರ್ವಜನಿಕ ವಿಚಾರಗಳಲ್ಲಿ ಎಲ್ಲರ ಅಭಿಪ್ರಾಯಕ್ಕೂ ಮಹತ್ವ ನೀಡಬೇಕೆಂದು ಹೇಳಿದ್ರು. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ದೇವಾಲಯ ಯಾರೊಬ್ಬರ ವೈಯಕ್ತಿಕ ಆಸ್ತಿಯಲ್ಲ, ಅದು ಸಾರ್ವಜನಿಕರ ನಂಬಿಕೆಯ ಕೇಂದ್ರ. ಅದನ್ನ ಯಾರ ಮನಸ್ಸಿಗೆ ಬಂದಂತೆ ನಡೆಸಲು ಸಾಧ್ಯ ಇಲ್ಲ ಎಂದು ರೇವಣ್ಣ ವಿರುದ್ಧ ಗಂಭೀರವಾಗಿ ವಾಗ್ದಾಳಿ ನಡೆಸಿದ್ರು. HCN ನ್ಯೂಸ್ ಹಾಸನ್. ನಾನು ಅದು ಕಾಪಿನೂ ಸಹ ನಾನು ಈ ಥರ ಹಾರ್ಡ್ ಕಾಪಿ ನೋಡಿಲ್ಲ. ವಾಟ್ಸಪ್ಪಲ್ಲೇ ಏನು ಸುಮಾರು ಖಾಸಗಿ ಎಲ್ಲ ಖಾಸಗಿ ಮಧ್ಯಮದವನ್ನೆಲ್ಲ ಒಂದೊಂದೇ ಹೆಸರು ಹೇಳಿದ್ರು. ಸುಮಾರು ಯೂಟ್ಯೂಬ್ ಚಾನಲ್ಸಲ್ಲೇ ಫಸ್ಟ್ ನೋಡಿದೆ. ಯೂಟ್ಯೂಬ್ ಚಾನಲ್ಸು ಮತ್ತು ಫೇಸ್ಬುಕ್ಕಲ್ಲೆಲ್ಲ ನೋಡಿದಾಗ ಸುಮಾರು ಜನದ ಹೆಸರಿತ್ತು. ಆದರೆ ಇಂತಿಂಥವ್ರೆ ಇಂತಿಂಥ ಪಕ್ಷದವರು ಅಂತ ನನಗೆ ಗೊತ್ತಿಲ್ಲ. ಅವರು SIT ತನಿಖೆಗೆ ನಾವು ಯಾರು ಮೂಗು ತೂರಿಸೋದು ಅಲ್ಲ. ಅವರು ತನಿಖೆ ಕೊಟ್ಟಿದ್ರು, ಅವ್ರು ಕೆಲಸ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಇನ್ನು ಸತ್ಯಾಸತ್ಯತೆಯನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಹಾಗಾಗಿ ಅವ್ರಿಗೇನಾದರೂ ಅವ್ರ ಪಕ್ಷದ ಮೇಲೆ ಹಾಕಿದ್ದಾರೆ, ಇವ್ರ ಪಕ್ಷದ ತನಿಖೆ ಮಾಡಿಸ್ಲಿ, ಮೇಲ್ಮನವಿ ಹೋಗಲಿ. ವಿಶಾಲವಾಗಿದೆ ಜಗತ್ತಲ್ಲಿ ನ್ಯಾಯಾಲಯ, ಅದರಲ್ಲಿ ಹೋಗಲಿ. ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಮೂಗು ತೂರುವಿಕೆ ಆಗಿರ್ಬೋದು, ಅದರಲ್ಲಿ ಪಕ್ಷಪಾತ ಆಗಿರ್ಬೋದು, ಯಾವುದೂ ನಡೆದಿಲ್ಲ. ಅದರಲ್ಲಿ ಯಾರ್ದು ಯಾವ ಏನಂತ ಹೇಳ್ತಾರಲ್ಲ, ಮೂಗು ತೂರಿಸೋದು ಅಂತಾರ, ಅದೇನೂ ಇಲ್ಲ. ಅವ್ರವ್ರ ನೇರಕ್ಕೆ ಅವ್ರವ್ರು ಮಾತಾಡ್ಕೊತಾರೆ. ಬೇಲೂರು ತಾಲೂಕಿನ ಕೊಡನಹಳ್ಳಿ ಕ್ರಾಸ್ ಬಳಿ ಶುಕ್ರವಾರ ಸಂಜೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಯುವಕನೊಬ್ಬ ಮೃತಪಟ್ಟಿದ್ದು, ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಹಲ್ಮಿಡಿಗೆ ಸಂಚರಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮತ್ತು ಆಲ್ಟೋ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು, ಬೆಣ್ಣೂರು ಗ್ರಾಮದ ನಿವಾಸಿ ಕಾರು ಚಾಲಕ 29 ವರ್ಷದ ದೀಕ್ಷಿತ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾರಿನಲ್ಲಿದ್ದ ಅನಿ ಹಾಗೂ ರುದ್ರೇಶ್ ಗಂಭೀರವಾಗಿ ಗಾಯಗೊಂಡಿದ್ದು, ಮೊದಲಿಗೆ ಚಿಕ್ಕಮಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಅಪಘಾತದ ಹಿನ್ನೆಲೆ ಶಾಸಕ ಎಚ್ಕೆ ಸುರೇಶ್ ಅವರು ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿದ ಅವರು, ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಅವರು ಸ್ಥಳ ಪರಿಶೀಲನೆ ನಡೆಸಿ ಅಪಘಾತ ತಡೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವರದಿ ನೀಡಿದ್ದಾರೆ ಎಂದರು. ಈ ರೀತಿಯ ದುರ್ಘಟನೆಗಳು ಮರುಕಳಿಸಬಾರದು. ಅಪಘಾತಕ್ಕೆ ಬೇರೆ ಕಾರಣಗಳಿದ್ರೂ ಮುಂದಿನ ದಿನಗಳಲ್ಲಿ ಅಪಾಯಕಾರಿಯಾದ ಸ್ಥಳಗಳಲ್ಲಿ ಹಂಪ್ಸ್ ಅಳವಡಿಕೆ ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದರು. ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ನಾಗರಾಜ್ ಕಾರ್ವೆ ಅವರು ಮೃತರ ಅಂತ್ಯ ಸಂಸ್ಕಾರಕ್ಕಾಗಿ ತಾತ್ಕಾಲಿಕವಾಗಿ 25,000 ಪರಿಹಾರ ಧನ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕರು ಭರವಸೆ ನೀಡಿದರು. ಇತ್ತೀಚೆಗೆ ಕಿತ್ತನಹಳ್ಳಿ ಪ್ರದೇಶದಲ್ಲಿಯೂ ಅಪಘಾತ ಸಂಭವಿಸಿದ್ದ ಹಿನ್ನೆಲೆ ಅಲ್ಲಿ ಪರಿಶೀಲನೆ ನಡೆಸಿ ಹಂಪ್ಸ್ ಅಳವಡಿಸುವ ಕಾರ್ಯ ಆರಂಭಿಸಲಾಗಿದೆ. ಕೊಡನಹಳ್ಳಿ ಕ್ರಾಸ್ ಸೇರಿದಂತೆ ಅಪಾಯಕಾರಿಯಾದ ಸ್ಥಳಗಳನ್ನು ಗುರುತಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕ ಸುರೇಶ್ ತಿಳಿಸಿದ್ದಾರೆ. ಇದರ ಜೊತೆಗೆ ಶಾಸಕರು ಕೂಡ ನೊಂದ ಕುಟುಂಬಕ್ಕೆ ಧನ ಸಹಾಯ ಮಾಡಿದರು. ಈ ವೇಳೆ ಪಿಐ ರೇವಣ್ಣ, ವೈದ್ಯಾಧಿಕಾರಿ ಸತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಸುಮಾರು 7 ಗಂಟೆ ಸಂದರ್ಭದಲ್ಲಿ ಹಲ್ಮಿಡಿ ಮತ್ತು ಕೋಡ್ನಳ್ಳಿ ರಸ್ತೆ ಮಧ್ಯದಲ್ಲಿ KSRTC ಬಸ್ಸು ಮತ್ತು ಕಾರು ಆಕ್ಸಿಡೆಂಟ್ ಆಗಿ ವೀಕ್ಷಿಸ್ತಕ್ಕಂಥ ಒಂದು ಹುಡುಗ ಸ್ಥಳದಲ್ಲೇ, ಸುಮಾರು 29 ವರ್ಷದ ಹುಡುಗ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನಿಬ್ಬರು ಚಿಂತಾಜನಕವಾಗಿ ಹಾಸ್ಪಿಟಲ್ ಆಗಿದ್ದಾರೆ. ಅವರನ್ನು ಚಿಕ್ಕಮಗಳೂರಿಗೆ ಕೊಂಡೊಯ್ದಿದ್ದು, ಆದರೆ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಾಸನ್ಗೆ ಶಿಫ್ಟ್ ಮಾಡಿಸಿದ್ದೀವಿ. ಅವ್ರದ್ದು ಒಂದಿಷ್ಟು ಸುಧಾರಣೆ ಇದೆ ಅಂತಕ್ಕಂಥದ್ದು ನಮ್ಮ ಪೊಲೀಸ್ ರಿಪೋರ್ಟ್ಸು ಮತ್ತು ನಮ್ಮ ವೈದ್ಯರು ಹೇಳ್ತಾ ಇದ್ದಾರೆ. ಅವ್ರಿಗೆ ಏನು ವೈದ್ಯಕೀಯ ಚಿಕಿತ್ಸೆ ಬೇಕೋ ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅವರ ಕುಟುಂಬಕ್ಕೆ ಏನು ಈ ಥರ ನಿಜವಾಗ್ಲೂ ಸಹ ಬಾಳಿ ಬರುತ್ತೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ದೇಶದೆಲ್ಲೆಡೆ ಶುಕ್ರವಾರ ಚಂದ್ರನ ದರ್ಶನವಾದ ಹಿನ್ನೆಲೆ ಬೇಲೂರಿನ ಕೇಂದ್ರ ಜಾಮಿಯಾ ಮಸೀದಿ ಧರ್ಮಗುರು ಸೈಯದ್ ಅಹಮದ್ ಅಶ್ರಫಿ ಶನಿವಾರ ಈದ್ ಉಲ್ ಫಿತರ್ ಆಚರಿಸಲಾಗುವುದೆಂದು ಘೋಷಿಸಿದರು. ಶನಿವಾರದಂದು ಪಟ್ಟಣ ಸೇರಿದಂತೆ ರಾಜ್ಯಾದ್ಯಂತ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ರು. 1 ತಿಂಗಳ ಉಪವಾಸ ಪೂರ್ಣಗೊಳಿಸಿದ ಭಕ್ತರು ಬೆಳಗ್ಗೆ ಗೆಂಡೆಹಳ್ಳಿ ರಸ್ತೆಯ ಈದ್ಗಾ ಮೈದಾನದಲ್ಲಿ ಸೇರಿ ಶ್ರದ್ಧಾಭಕ್ತಿಯಿಂದ ಸಾಮೂಹಿಕ ನಮಾಜ್ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಮಕ್ಕಳು ಹಾಗೂ ಹಿರಿಯರು ಹೊಸ ಬಟ್ಟೆ ಧರಿಸಿ ಪರಸ್ಪರ ಸಿಹಿ ಹಂಚಿಕೊಂಡು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಧರ್ಮಗುರುಗಳು ಪ್ರವಚನ ನೀಡುತ್ತಾ ರಂಜಾನ್ ತಿಂಗಳು ಮುಸ್ಲಿಮರಿಗಾಗಿ ಅತ್ಯಂತ ಪವಿತ್ರವಾಗಿದ್ದು ಉಪವಾಸದ ಮೂಲಕ ಶಿಸ್ತಿನ ಜೀವನ, ಸಹನೆ ಮತ್ತು ಆತ್ಮಶುದ್ಧಿಯನ್ನ ಅಭ್ಯಾಸ ಮಾಡಬೇಕು ಎಂದರು. ಅಸೂಯೆ, ಅಹಂಕಾರ, ಲೋಭ, ಮದ, ಮತ್ಸರ ಸೇರಿದಂತೆ ದುಷ್ಪ್ರವೃತ್ತಿಗಳನ್ನು ದೂರವಿಡುವಂತೆ ಕರೆ ನೀಡಿದರು. ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಮಾತನಾಡಿ, ಅಲ್ಲಾಹ್ ನಮ್ಮ ಉಪವಾಸ, ಪ್ರಾರ್ಥನೆ ಮತ್ತು ಸತ್ಕರ್ಮಗಳನ್ನು ಸ್ವೀಕರಿಸಲಿ. ರಂಜಾನ್ ಹಬ್ಬವು ಕೇವಲ ಸಂಭ್ರಮಕ್ಕೆ ಸೀಮಿತವಾಗದೆ ಬಡವರು ಹಾಗೂ ಅನಾಥರೊಂದಿಗೆ ಹಂಚಿಕೊಳ್ಳುವ ಹಬ್ಬವಾಗಬೇಕು ಎಂದರು. ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ನಹೀಂ ಅವರು ರಂಜಾನ್ ಸಹೋದರತ್ವ, ತ್ಯಾಗ ಮತ್ತು ಧಾರ್ಮಿಕ ಶಿಸ್ತಿನ ಮಹತ್ವವನ್ನು ಸಾರುವ ಪವಿತ್ರ ಕಾಲ. ಉಪವಾಸದ ಮೂಲಕ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಿಸಿ ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆಯುತ್ತೇವೆ. ಈ ವೇಳೆ ಎಲ್ಲರೂ ಪ್ರೀತಿ, ಶಾಂತಿ ಮತ್ತು ಏಕತೆಯನ್ನು ಬೆಳೆಸೋಣ ಎಂದರು. ಹಬ್ಬದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಒದಗಿಸಿದ್ದರು. ಈ ಸಂದರ್ಭದಲ್ಲಿ ಪೇಟೆ ಜಾಮಿಯಾ ಮಸೀದಿ ಅಧ್ಯಕ್ಷ ಇರ್ಫಾನ್, ಕೋಟೆ ಜಾಮಿಯಾ ಮಸೀದಿ ಅಧ್ಯಕ್ಷ ರಫೀಕ್, ಹಳೆಬೀಡು ಬೇಲೂರು ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫೀಕ್, ಪುರಸಭೆ ಸದಸ್ಯ ಜಮಾಲ್, ಮಾನವ ಹಕ್ಕು ಆಯೋಗದ ರಾಜ್ಯಾಧ್ಯಕ್ಷ ಅಹಮದ್ ಅಲಿ ಖಾನ್, ಮುಸ್ಲಿಂ ಮುಖಂಡರಾದ ಜಾಕಿರ್ ಪಾಷಾ, ಸೈಯದ್ ಜಮೀಲ್, ಮುಜಮ್ಮಿಲ್, ಮುಷೀರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಡಿವೈಎಸ್ಪಿ ಪರಶುರಾಮ್, ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ, ಸಬ್ ಇನ್ಸ್ಪೆಕ್ಟರ್ ಎಸ್ಜೆ ಪಾಟೀಲ್ ಹಾಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದರು. HCI ನ್ಯೂಸ್ ಬೇಲೂರು. ಸಮಸ್ತ ಕನ್ನಡ ನಾಡಿನ ಜನತೆಗೆ ಈದ್ ಉಲ್ ಫಿತರ್ ಅಂದರೆ ರಂಜಾನ್ ಹಬ್ಬದ ಶುಭಾಶಯಗಳು. ಈ ಹಬ್ಬವ ಆಚರಣೆ ಮಾಡಿ ಇಡೀ 1 ತಿಂಗಳು ಉಪವಾಸವನ್ನು ಇದ್ದು, ಉಪವಾಸ ಏನಕ್ಕಪ್ಪ ಇತ್ತು ಅಂತ ಪ್ರವಾದಿಯವರು ಹೇಳಿದ್ದಾರೆ, ನೀನು ಹೊಟ್ಟೆ ಹಸ್ಕೊಂಡಿದ್ದಾಗ ಹೊಟ್ಟೆ ಹಸುವಿನ ಅರಿವು ನಿನಗೆ ತಿಳಿದಾಗ ಬೇರೆಯವ್ರನ್ನ ಹೊಟ್ಟೆ ಹಸು ಕೂಡ ನೀನು ತಿಳಿಯುತ್ತೆ. ಯಾಕಂದರೆ ಬೇರೆಯವ್ರಿಗೆ ನೀನು ಸಹಾಯ ಹಸ್ತವನ್ನು ಚಾಚಬೇಕಂದ್ರೆ ನಿನ್ನ ಹೊಟ್ಟೆ ಹಸುವು ಏನು ಅನ್ನೋದನ್ನ ನೀನು ತಿಳ್ಕೋಬೇಕು. ಮತ್ತು ಇಡೀ ಜಗತ್ತಿಗೆ ಒಳಿತು ಮಾಡೋಕ್ಕೆ ನಾವು ಮಾನವೀಯತೆಯನ್ನು ಮೆರಿಬೇಕು ಅನ್ನೋ ಉದ್ದೇಶದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಡೀ 1 ತಿಂಗಳು ಅಂದರೆ ಅಲ್ಲಾಹನ ಕೃಪೆಯಿಂದ ನಾವು ಇಡೀ 1 ತಿಂಗಳು ಉಪವಾಸವನ್ನು ಇದ್ದು ಇಡೀ ಲೋಕಕ್ಕೆ ಶಾಂತಿಯಾಗಲಿ ಅಂತೇಳಿ ಕೊನೆಯ ದಿನವಾದ ಇವತ್ತು ಈದ್ಗಾದಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಲೋಕಕ್ಕೆ ಶಾಂತಿಯಾಗಲಿ, ಎಲ್ಲರಿಗೂ ಒಳಿತಾಗಲಿ, ಸೌಹಾರ್ದತೆಯನ್ನು ಸದಾ ನೆಲೆಯಲಿ ಅಂತೇಳಿ ಈ ಒಂದು ಪ್ರಾರ್ಥನೆಯನ್ನು ಮಾಡಿ ದುವಾವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಈದ್ ಉಲ್ ಫಿತರ್ ಅಂತ ಇವತ್ತು ಕೊನೆಯ ದಿನವಾಗಿ ನಾವು ಈದ್ ಮಾಡಿ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೆಲ ದಿನಗಳ ಹಿಂದೆ ಕೆಲವರು ತಾವು ಕಾಂಗ್ರೆಸ್ ದಲಿತ ನಾಯಕರೆಂದು ಹೇಳಿಕೊಂಡು ಬಲಗೈ ಜನಾಂಗದ ರಾಜ್ಯ ಹೋರಾಟ ಸಮಿತಿಯನ್ನ ಸ್ವಯಂ ಘೋಷಿತವಾಗಿ ರಚಿಸಿಕೊಂಡಿದ್ದು, ಇವರು ನಮಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರುವವರು ಹಾಗೂ ಹೋಗಲು ಹಣಕಾಸಿನ ವ್ಯವಸ್ಥೆ ಬಗ್ಗೆ ಸ್ಪಷ್ಟನೆ ನೀಡಬೇಕೆಂದು ದಲಿತ ಮುಖಂಡ NJ ದಿನೇಶ್ ಹೋರಾಟದ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ರಾಜ್ಯ ಸರ್ಕಾರ ಕಳೆದ 1 ವರ್ಷದಿಂದ ಎಸ್ಸಿ ಎಸ್ಟಿ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಅರಿಯಲು ಸೆನ್ಸಸ್ ನಡೆಸಿ ಒಳ ಮೀಸಲಾತಿ ಅಡಿಯಲ್ಲಿ ಎಲ್ಲಾ ವರ್ಗಗಳಿಗೂ ಸಮಾನ ನ್ಯಾಯ ಒದಗಿಸುವ ಉದ್ದೇಶದಿಂದ ಮೀಸಲಾತಿ ಹಂಚಿಕೆ ಮಾಡಿರುವುದು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಡಿಸೆಂಬರ್ ತಿಂಗಳಲ್ಲಿ ಸ್ವೀಕರಿಸಿ ಅದರ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ವಿವರಿಸಿದರು. ಆದರೆ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಕೆಲವರು ತಾವು ಕಾಂಗ್ರೆಸ್ ದಲಿತ ನಾಯಕರೆಂದು ಹೇಳಿಕೊಂಡು ಬಲಗೈ ಜನಾಂಗದ ರಾಜ್ಯ ಹೋರಾಟ ಸಮಿತಿಯನ್ನ ಸ್ವಯಂ ಘೋಷಿತವಾಗಿ ರಚಿಸಿಕೊಂಡಿರುವುದು ಗಮನಕ್ಕೆ ಬಂದಿದೆ ಎಂದು ಆರೋಪಿಸಿದರು. ಮಲ್ಲಿಗೆಬಾಳ್ ದೇವಪ್ಪ, ಕೃಷ್ಣಕುಮಾರ್ ಹಾಗೂ ಹೊಳೆನರಸೀಪುರದ ದೊಡ್ಡ ಕಾಡನೂರು, ಸೋಮ ಸೇರಿದಂತೆ ಕೆಲವರು ಯಾವುದೇ ಅಧಿಕೃತ ಮಾನ್ಯತೆ ಇಲ್ಲದೆ ಸಮಿತಿ ರಚಿಸಿ ತಮ್ಮದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಅಸಂಗತ ಮತ್ತು ಖಂಡನೀಯ ಎಂದರು. ಮಾರ್ಚ್ 23ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಬಲಗೈ ಸಮುದಾಯದ ಬೃಹತ್ ಸಮಾವೇಶದ ಹಿನ್ನೆಲೆ ಜ್ಞಾನಪ್ರಕಾಶ ಸ್ವಾಮೀಜಿ ಮತ್ತು ಸಕಲೇಶಪುರದ ಮಾಜಿ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದಯ್ಯ ಅವರನ್ನ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನಾಗಿ ನೇಮಿಸಿರುವುದಾಗಿ ಸರ್ಕಾರದ ದಲಿತ ಸಚಿವ HC ಮಹದೇವಪ್ಪ ತಿಳಿಸಿದ್ದಾರೆ. ಆದರೆ ಹಾಸನದಲ್ಲಿ ಕೆಲವರು ಇದನ್ನು ದುರುಪಯೋಗಪಡಿಸಿಕೊಂಡು ತಮ್ಮದೇ ಸಮಿತಿ ರಚಿಸಿ ಜನರನ್ನ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಲು ಸಿದ್ದತೆ ನಡೆಸಿರುವುದು ಸರಿಯಲ್ಲ ಎಂದು ದಿನೇಶ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ದೇವರಾಜು, ವಿಠಲ್, ನಾಗರಾಜ್, ಜಗದೀಶ್ ಚೌಡುವಳ್ಳಿ, ಶಿವಣ್ಣ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯಲ್ಲಿ ಮೊನ್ನೆ ಬಲಗೈ ಸಮುದಾಯದ ಒಂದು ಹೋರಾಟ ನಡೀತಾ ಇದೆ, ತಮಗೆಲ್ಲ ಗೊತ್ತಿದೆ. ಅದು 6 ತಿಂಗಳಿಂದ ಸರ್ಕಾರದವರು ಸೆನ್ಸಸ್ ಮಾಡಬೇಕು ಅಂತ ಮಾಡಿಸಿದ್ರು. SC STಗಳ ಬಗ್ಗೆ ಸೆನ್ಸಸ್ ಎಲ್ಲ ಆಯಿತು, ಚೆನ್ನಾಗೇ ನಡೀತು.
ಅದಾದ ನಂತರ ಅದರಲ್ಲಿ ಮೀಸಲಾತಿ ಬಗ್ಗೆ ನಾಗಮೋಹನ್ ದಾಸ್ ವರದಿಯನ್ನು ತರಿಸ್ಕೊಂಡ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸೆಂಬರ್ ತಿಂಗಳಲ್ಲಿ. ಅದ್ರದ್ದು ಎಲ್ಲ ಆಯಿತು, ಬಂತು ಸರ್ಕಾರಕ್ಕೆ. ಈಗ ಬಂದಿರೋ ವಿಚಾರ ಏನು ಅಂದರೆ, ಒಳ ಮೀಸಲಾತಿಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದೊಂದು ಸರ್ಕಾರ ಹೇಳ್ತಾ ಇಲ್ಲ. ಸರ್ಕಾರಕ್ಕೆ ಸಂಬಂಧಿಸಂಗೆ ಕೆಲವರು ಈ ಥರ ಅನ್ಯಾಯ ಆಗಿದೆ ಅಂತ ನಮ್ಮ ಬಲಗೈ ಸಮುದಾಯದವರು ಹೋರಾಟಕ್ಕೆ ಹೋಗಬೇಕು ಅಂತ ನಿಂತಿದ್ದಾರೆ, ಹೋರಾಟನೂ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಸನದ ವಿಚಾರ ಏನಪ್ಪ ಅಂದರೆ, ನಾವು ಬಲಗೈನವರೆಲ್ಲ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ರಾಜನ ಶಿರಿಯೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ನಡೆದ ಸಭೆಯಲ್ಲಿ ಶಾಸಕ HK ಸುರೇಶ್ ಕಠಿಣ ಎಚ್ಚರಿಕೆ ನೀಡಿದ್ರು. ನಾಳೆಯಿಂದ ವಿನಂತಿ ಮಾಡೋದಿಲ್ಲ, ಕಾನೂನು ಕ್ರಮವೇ ಮುಂದುವರಿಯುತ್ತದೆ ಎಂದು ಸ್ಪಷ್ಟಪಡಿಸಿದ ಅವರು ಇಡೀ ತಾಲೂಕಿನಲ್ಲಿ 24x7 ವಿಶೇಷ ದಳಗಳನ್ನು ರಚಿಸಿ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಸೂಚಿಸಿದರು. ಗ್ರಾಮಸ್ಥರು, ವಿಶೇಷವಾಗಿ ಮಹಿಳೆಯರು ನೀಡಿದ ಅಹವಾಲುಗಳನ್ನು ಗಂಭೀರವಾಗಿ ಪರಿಗಣಿಸಿದ ಶಾಸಕರು ಸಂದೇಹ ಬಂದ ಕ್ಷಣದಲ್ಲೇ ಲಿಖಿತವಾಗಿ ದೂರು ನೀಡಿ ಪಕ್ಕಾ ದಾಖಲೆಗಳೊಂದಿಗೆ ನೀಡಿದರೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಲೇಬೇಕು ಎಂದರು. ಮದ್ಯದ ಪರಿಣಾಮವಾಗಿ ಕುಟುಂಬಗಳು ಹಾಳಾಗುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದ ಅವರು ಹೆಣ್ಣು ಮಕ್ಕಳ ದುಡಿಮೆ ಹಣವನ್ನ ಕಳೆದು ಮನೆಗಳಲ್ಲಿ ಅಶಾಂತಿ ಉಂಟಾಗುತ್ತಿದೆ, ಇದು ನಿಲ್ಲಬೇಕು ಎಂದರು. ಪಾಪದ ದುಡ್ಡು ಉಳಿಯೋದಿಲ್ಲ, ಧರ್ಮ ಕಾಯುತ್ತದೆ, ಕರ್ಮ ಕಾಡುತ್ತದೆ ಎಂದು ಎಚ್ಚರಿಸಿದರು. ಮಹಿಳೆಯರ ಹೋರಾಟವನ್ನ ಶ್ಲಾಘಿಸಿದ ಶಾಸಕರು ಹೆಣ್ಣು ಮಕ್ಕಳು ಎದ್ದು ನಿಂತರೆ ಯಾರು ಅವರಿಗಿಂತ ಮೇಲಲ್ಲ, ನಿಮ್ಮ ಧೈರ್ಯ ಇಡೀ ತಾಲೂಕಿಗೆ ಸಂದೇಶವಾಗಿದೆ ಎಂದು ಹೇಳಿದರು. ಅಕ್ರಮ ಮದ್ಯ ಮಾರಾಟವನ್ನ ಸಂಪೂರ್ಣವಾಗಿ ನಿಲ್ಲಿಸಲು ಗ್ರಾಮದಿಂದಲೇ ಆರಂಭಿಸಬೇಕೆಂದು ಕರೆ ನೀಡಿದರು. ಎಕ್ಸೈಸ್ ಮತ್ತು ಪೊಲೀಸ್ ಇಲಾಖೆಗಳ ಕಾರ್ಯವೈಖರಿಯನ್ನ ಪ್ರಶ್ನಿಸಿದ ಅವರು ಲೈಸೆನ್ಸ್ ನೀಡುವಲ್ಲಿ ಅನಿಯಮಗಳು ನಡೆಯುತ್ತಿವೆ, ಕೆಲವು ಅಧಿಕಾರಿಗಳು ಮುನ್ನೆಚ್ಚರಿಕೆ ಮಾಹಿತಿ ನೀಡಿ ಅಕ್ರಮ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತಿದ್ದಾರೆ ಎಂಬ ಆರೋಪಗಳಿವೆ, ಇವು ತಕ್ಷಣ ನಿಲ್ಲಬೇಕು ಎಂದರು. ಇನ್ನು ಮುಂದೆ ಯಾವುದೇ ಮನೆಗಳಲ್ಲಿ ಮದ್ಯ ಸಂಗ್ರಹ ಕಂಡುಬಂದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದ ಶಾಸಕರು 1 ಕ್ವಾರ್ಟರ್ ಇದ್ದರೂ ಪ್ರಕರಣ ದಾಖಲಿಸಿ ಬಂಧಿಸಬೇಕೆಂದು ಸೂಚನೆ ನೀಡಿದರು. ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಹಲವು ವರ್ಷಗಳಿಂದ ಈ ಸಮಸ್ಯೆ ಮುಂದುವರೆದಿದ್ದು ಪೊಲೀಸ್ ಇಲಾಖೆ ಸ್ಪಂದಿಸಿಲ್ಲ ಎಂದು ದೂರಿದರು. ಕೆಲವು ಪ್ರದೇಶಗಳಲ್ಲಿ ಬಾರ್ಗಳಿಂದಲೇ ಅಕ್ರಮವಾಗಿ ಮದ್ಯ ಸರಬರಾಜು ನಡೆಯುತ್ತಿದೆ ಎಂದು ಆರೋಪಿಸಿದರು. ಸಭೆಯಲ್ಲಿ ಅಧಿಕಾರಿಗಳು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಶಾಸಕರು ಇಂದಿನಿಂದಲೇ ಅಕ್ರಮ ಮದ್ಯ ಮಾರಾಟಕ್ಕೆ ಸಂಪೂರ್ಣ ಬ್ರೇಕ್ ಬೀಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. HCI ನ್ಯೂಸ್, ಬೇಲೂರು. ಹೆಣ್ಮಕ್ಳಿರತಕ್ಕಂಥದ್ದು 100 ವರ್ಷ ಸತ್ಯ. ಇವರು ಸಹ ಯಾರು ಅದನ್ನು ಡಿಪೆಂಡ್ ಮಾಡ್ಕೊಂತ ಇಲ್ಲ. ಏನಾಗುತ್ತೆ, ಇಲ್ಲಿ ನೀವು ಒಂದು ಬಾಟ್ಲ್ ನೀರಿಟ್ಟಿರ್ತೀರ, ಈ ಬಾಟ್ಲ್ ನೀರಿಟ್ಟು ಇದು ರುಚಿಯಾಗಿದ್ದರೆ ನೀರಾದರೆ ಜಾಸ್ತಿ ಕುಡಿಯಲ್ಲ. ರುಚಿಯಾಗಿರೋ ಜ್ಯೂಸ್ ಇಟ್ಟಿದ್ರೆ ಬಿಡ್ತಾರೆ ನಮ್ಮ, ಅದು ಜ್ಯೂಸ್ನ ಹೆಣ್ಮಕ್ಳು ಕುಡಿತಾರೆ, ಡ್ರಿಂಕ್ಸ್ನ ಗಂಡ್ಮಕ್ಳು ಕುಡಿತಾರೆ, ಅಷ್ಟೇ ತಾನೇ ಡಿಫ್ರೆನ್ಸ್. ಇನ್ನೇನಾದ್ರು ಹೌದೌದು, ಅವ್ರು ಹೇಳ್ತಾ ಇರೋದು ಸರ್. ಈಗ ಏನಾಗುತ್ತೆ, ಯಥಾ ರಾಜ ತಥಾ ಪ್ರಜಾ, ಯಾರು ಹೆಂಗಿರ್ತಾರೆ ಹಂಗೆ ನುಗ್ಗಕ್ಕೆ ಶುರು ಮಾಡ್ಕೋತಾರೆ. ಹೌದು, ಈಗ ಹೇಳಿದ್ರಲ್ರಿ, ಈಗ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಬಂದು ಬೆಳಕರೆವರೆಗೂ ಹೆಣ್ಮಕ್ಳಿಗೆ ಕಾಟ ಕೊಟ್ರೆ ಇನ್ನೇನ್ ಮಾಡ್ತಾರೆ ಅವರು? ಏನ್ ಮಾಡೋದಕ್ಕೆ ಸಾಧ್ಯ ಹೇಳಿ? ಈಗ ನೋಡಿ, ಈಗ ನೀವು DC ಮೇಡಮ್, ನೀವು ಅದು ಯಾವ ರೀತಿ ಆಕ್ಷನ್ ತಗೋತೀರೋ ಗೊತ್ತಿಲ್ಲ. ಇದು ರಾಜನ್ ಶಿರಿಯೂರು ಗ್ರಾಮ, ಇಲ್ಲಿ ಒಂದು ತಡೆ ಹಿಡಿದ್ರೆ ಮಾತ್ರ ಸಾಲದು. ಇಡೀ ಗ್ರಾಮ ಪಂಚಾಯಿತಿ, ಆಮೇಲೆ ಅದು ಯಾವುದೋ ಬಾರ್ದು ಹೇಳಿದ್ರಲ್ಲ ಎಲ್ಲೋ, ಇದು ಯಾವುದೇ ಕಾರಣದಿಂದ ಲೈಸೆನ್ಸ್ಗಳನ್ನ ಕೊಡಬಾರ್ದು ಅಂತಕ್ಕಂಥದ್ದು ಹೆಣ್ಣು ಮಕ್ಕಳ ಮತ್ತು ಇಲ್ಲೆಲ್ಲರ ಒತ್ತಾಯ ಇದೆ. ಅದನ್ನು ತಡೆ ಹಿಡಿಲೇಬೇಕು. ಪಾಪ ನೀವೇನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ರು ಗೊತ್ತಾ ಏನಮ್ಮ, ನೀವು ಮನೆ ಮಾರ್ತಿರೋ ಮಠ ಮಾರ್ತಿರೋ ಲೈಸೆನ್ಸ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿಬಿಡ್ತಾರೆ, ಅಷ್ಟು ದುಡ್ಡು ಇಸ್ಕೊಂಡ್ಬಿಡ್ತಾರೆ. ಯಾರ್ದು ಏನು ಎಂತು ಅನ್ನೋ ಗೊತ್ತಾಗಲ್ಲ, ಇವರೆಲ್ಲ ಕೊಟ್ಬಿಡ್ತಾರೆ. ಇಂಥವನ್ನ ಕೆಲವನ್ನ ಒಂದಿಷ್ಟು ತಡೆ ಹಿಡಿಬೇಕು ಮೇಡಮ್, ಗೊತ್ತಾಯ್ತಲ್ವಾ? ನೋಡಿ, ಒಂದು ನಿಮ್ಗೆ ಗೊತ್ತಿರಲಿ, ಸಕಲೇಶಪುರ ತಾಲೂಕಿನಲ್ಲಿ LPG ಸಿಲಿಂಡರ್ ಅಭಾವದಿಂದ ಗ್ರಾಹಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು, ತಾಲೂಕು ಕೇಂದ್ರದಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಗ್ಯಾಸ್ ಏಜೆನ್ಸಿ ಮುಂಭಾಗ ಸುಡು ಬಿಸಿಲಿನಲ್ಲಿ ಸಾಲುಗಟ್ಟಲೆ ನಿಲ್ಲೋ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಸರ್ವರ್ ಸಮಸ್ಯೆ ಹಾಗೂ ಸರಬರಾಜಿನ ಅಸ್ತವ್ಯಸ್ತತೆಯಿಂದ ಬೆಳಗಿನಿಂದಲೇ ಗ್ರಾಹಕರು ಕಾಯಬೇಕಾದ ಸ್ಥಿತಿ ಎದುರಾಗಿದ್ದು ಗೃಹಿಣಿಯರು ಹಾಗೂ ಗ್ರಾಮೀಣ ಭಾಗದ ಜನರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಸಕಲೇಶಪುರ ಘಟಕದ ಅಧ್ಯಕ್ಷ ಗಗನ್ ಹಾಡ್ಲಹಳ್ಳಿ ಮತ್ತು ಕಾರ್ಯಕರ್ತರು ಸಾಲಿನಲ್ಲಿ ನಿಂತ ಗ್ರಾಹಕರಿಗಾಗಿ ಶಾಮಿಯಾನ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಈಗಾಗಲೇ ಡೆಲಿವರಿ ಸಂದೇಶ ಬಂದಿರುವವರಿಗೆ ತಕ್ಷಣ ಸಿಲಿಂಡರ್ ವಿತರಣೆ ಮಾಡಬೇಕೆಂದು ಏಜೆನ್ಸಿ ನಿರ್ವಹಣೆಯನ್ನ ತರಾಟೆಗೆ ತೆಗೆದುಕೊಂಡರು. ಸಾಲಿನಲ್ಲಿ ನಿಂತಿದ್ದ ಕೆಲ ಗ್ರಾಹಕರು ಬೆಳಗ್ಗೆಯಿಂದ ಊಟ ಮಾಡದೆ ಕಾಯ್ತಿದ್ದೇವೆ, ಸರ್ವರ್ ಸ್ಲೋ ಎಂದು ಹೇಳುತ್ತಿದ್ದು ಮನೆಗಳಲ್ಲಿ ಅಡುಗೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಳಲು ವ್ಯಕ್ತಪಡಿಸಿದ್ರು. ಕಳೆದ ಕೆಲವು ದಿನಗಳಿಂದ ಸರಬರಾಜು ಸರಿಯಾಗಿ ನಡೆಯದ ಹಿನ್ನೆಲೆ ಜನರು ಏಜೆನ್ಸಿ ಮುಂದೆ ಗುಂಪುಗೂಡುವ ಪರಿಸ್ಥಿತಿ ಉಂಟಾಗಿದೆ. ಅಲ್ಲದೆ ಕಾಳಸಂತೆಯಲ್ಲಿ ಗೃಹ ಮತ್ತು ವಾಣಿಜ್ಯ ಸಿಲಿಂಡರ್ ಮಾರಾಟವಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಅತಿ ಹೆಚ್ಚು ವಾಹನ ಸಂಚಾರವಾಗುವ ಈ ರಸ್ತೆಯಲ್ಲಿ ಗ್ರಾಹಕರು ಸರತಿಯಲ್ಲಿ ನಿಲ್ಲೋದ್ರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ. ಏಜೆನ್ಸಿಯವರು ಸರಿಯಾದ ಮಾಹಿತಿ ನೀಡದೇ ಇರೋದ್ರಿಂದ ಗ್ರಾಹಕರಲ್ಲಿ ಗೊಂದಲ ಹೆಚ್ಚಾಗಿದೆ ಎಂಬ ದೂರುಗಳು ಕೇಳಿಬರುತ್ತಿವೆ. ಗ್ರಾಮೀಣ ಭಾಗದ ಗ್ರಾಹಕರಿಗೆ ಊರುಗಳಲ್ಲಿಯೇ ಸಿಲಿಂಡರ್ ತಲುಪುವಂತೆ ಸಮರ್ಪಕ ವ್ಯವಸ್ಥೆ ಕಲ್ಪಿಸಿದ್ರೆ ಸಮಸ್ಯೆ ತಪ್ಪಬಹುದೆಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. HCI ನ್ಯೂಸ್ ಸಕಲೇಶಪುರ. ಅಲ್ಲೇ ಬುಕ್ ಮಾಡಿ ಅಲ್ಲೇ ಕೊಡಬಹುದಲ್ಲ ಅದೇ ರೀತಿನೇ ಮಾಡಿದೀವಿ. ಮತ್ತೆ ಯಾಕೆ ಇಲ್ಲಿ ಬಿಸ್ಲು ಒಣಗಿಸ್ತಿದ್ದೀರಾ ಸಾರ್ವಜನಿಕರವ? ಅಲ್ಲಿ ಬರ್ಲಿಕ್ಕೆ ಇಲ್ಲಿ ನೋಡ್ರಿ ಬುಕಿಂಗ್ ಆಗಿ ಬಂದಿದ್ರೆ ಈ ಪೊಸಿಷನ್ ಮೆಸೇಜ್ ಬಂದಿದ್ರೆ ನಾನು ಇಲ್ಲಿ ಬಂದಿದ್ದೀನಿ. ಬುಕಿಂಗ್ ಆಗಿದ್ರೆ ನನಗೆ ಬಂದು ನಾನು ಅಲ್ಲಿ ಇರ್ತಾ ಇದ್ದೆ. ಯಾಕೆ ಇದು ಈ ಪೊಸಿಷನ್ ಯಾಕೆ? ಪಾಪ ನೀವು ರೋಲಿಂಗ್ ಸೆಂಟರ್ ಹಾಕೊಂಡು ಗಾಳಿ ಫ್ಯಾನ್ ಒಳಗಡೆ ಹಾಕೊಂಡು ಬಿಸ್ಲು ಒಣಗಿಸ್ತಾ ಇದ್ದೀರಾ? ವಯಸ್ಸಾದವರು ನೋಡಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಯುಗಾದಿ ಹಬ್ಬದ ಹೊಸ ವರ್ಷದ ಹೊನ್ನಾರು ಬೇಸಾಯವನ್ನ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಅಂಗಡಿ ಮೂರ್ತಿ ಕುಟುಂಬದ ವತಿಯಿಂದ ನಡೆಸಲಾಯಿತು. ಯಾಂತ್ರೀಕೃತ ಬೇಸಾಯ ಆರಂಭವಾದಾಗಿನಿಂದ ಗ್ರಾಮಗಳಲ್ಲಿ ಹೊನ್ನಾರು ಸಂಪ್ರದಾಯ ಕಳೆಗುಂದುತ್ತಿರುವ ದಿನಮಾನದಲ್ಲಿ ಕೆಲವು ಗ್ರಾಮದಲ್ಲಿ ಇಂದಿಗೂ ಹೊನ್ನಾರು ಸಂಪ್ರದಾಯವನ್ನ ಉಳಿಸಿಕೊಂಡು ಬರುತ್ತಿದ್ದಾರೆ. ಬೇಲೂರು ತಾಲೂಕಿನ ಹೊಯ್ಸಳ ಹೆಬ್ಬಾಗಿಲು ಹೆಬ್ಬಾಳು ಗ್ರಾಮದಲ್ಲಿ ನಡೆದ ಹೊನ್ನಾರು ಸಂಭ್ರಮ ಪ್ರತಿ ವರ್ಷ ಜೋರಾಗಿ ಆಚರಿಸಲಾಗುತ್ತದೆ. ಗ್ರಾಮದಲ್ಲಿ ತಲತಲಾಂತರದಿಂದ ಯುಗಾದಿ ಹಬ್ಬದಂದು ಹೊನ್ನಾರು ಕಟ್ಟಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಹೊಸ ವರ್ಷದ ಸಂವತ್ಸರದಲ್ಲಿ ರೈತರು ಎತ್ತುಗಳನ್ನು ಸಿಂಗಾರ ಮಾಡಿ ಭೂಮಿ ತಾಯಿಗೆ ಪೂಜೆ ಮಾಡಿ ಹೊನ್ನಾರು ಹೂಡುವುದು ಸಂಪ್ರದಾಯ. ಹೊನ್ನಾರು ಎಂಬುದು ತ್ರೇತಾಯುಗದಲ್ಲಿ ಜನಕ ಮಹಾರಾಜ ಪ್ರಾರಂಭಿಸಿದ ಎನ್ನಲಾಗಿದೆ. ಮುಂಜಾನೆ ಎದ್ದು ಗ್ರಾಮಸ್ಥರು ಎಣ್ಣೆ ಸ್ನಾನ ಮಾಡಿ ದೇವಾಲಯಕ್ಕೆ ಬಂದು ಪಂಚಾಂಗ ಶ್ರಾವಣ ಓದಿಸಿ ಯಾರ ಹೆಸರಿಗೆ ಹೊನ್ನಾರು ಕಟ್ಟುವುದು ಎಂದು ಹೇಳಲಾಗುತ್ತದೆಯೋ ಅವರು ತಮ್ಮ ಎತ್ತುಗಳನ್ನು ಶೃಂಗಾರ ಮಾಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಈ ಹೊನ್ನಾರು ಹೂಡುತ್ತಾರೆ. ಪ್ರಸಕ್ತ ವರ್ಷದಲ್ಲಿನ ಯುಗಾದಿ ಅಂಗಡಿ ಮೂರ್ತಿಯವರ ಕುಟುಂಬದಲ್ಲಿ ಖುಷಿ ಮೂಡಿತ್ತು. ಬೆಳಗಿನ ಜಾವ ಮನೆಯನ್ನ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಎತ್ತುಗಳಿಗೆ ಮೈ ತೊಳೆದು ಬಣ್ಣ ಬಣ್ಣದಿಂದ ಶೃಂಗಾರ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕೃಷಿಕ ವೇದಮೂರ್ತಿ ಅವರಿಗೆ ಬಿಳಿಯ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಸುಮಂಗಲ್ಯರಿಂದ ಅಕ್ಷತೆ ಮತ್ತು ಆರತಿ ಬೆಳಗಿದ ಬಳಿಕ ನೇಗಿಲು ಹೊತ್ತ ಎತ್ತುಗಳನ್ನು ತಮಟೆ ವಾದ್ಯದೊಂದಿಗೆ ಗ್ರಾಮದ ಹೃದಯ ಭಾಗದ ಬಸವೇಶ್ವರ ದೇಗುಲದ ಬಳಿ ಕರೆದುಕೊಂಡು ಬಂದು ಅರ್ಚಕರಿಂದ ಚಿನ್ನವನ್ನ ಮುಟ್ಟಿಸಿ ಸಾಂಕೇತಿಕವಾಗಿ ಉಳುಮೆ ನಡೆಸಿ ಈ ವರ್ಷದಿಂದ ಸಮೃದ್ಧಿಯಾದ ಮಳೆ ಮತ್ತು ಬೆಳೆಯಿಂದ ನಾಡಿನ ಜನತೆ ಸೌಖ್ಯದಿಂದ ಬಾಳಲಿ ಎಂದು ವಿಶೇಷವಾಗಿ ಪ್ರಾರ್ಥನೆ ನಡೆಸಿದ್ರು. ಹೆಬ್ಬಾಳಿನ ನೂರಾರು ಗ್ರಾಮಸ್ಥರು ಸಂಪ್ರದಾಯದ ಹೊನ್ನಾರಿಗೆ ಸಾಕ್ಷಿಯಾದರು. ವರ್ಷದ ಮೊದಲ ಹೊನ್ನಾರು ಬಳಿಕ ಪ್ರತಿ ಮನೆ ಕೃಷಿಕರು ತಮ್ಮ ತಮ್ಮ ಹೊಲಗಳಿಗೆ ಹೊನ್ನಾರು ಹೂಡುವ ವಾಡಿಕೆ ಬೆಳೆಸಿಕೊಂಡಿದ್ದಾರೆ. ಈ ವೇಳೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಗ್ರಾಮದ ಪುರೋಹಿತರಾದ ಜಗದೀಶ್, ರಾಮೇಗೌಡ, ಚಂದ್ರಶೇಖರಯ್ಯ, ಮಲ್ಲೇಶ್, ನಿವೃತ್ತ ಶಿಕ್ಷಕ ರಮೇಶಪ್ಪ, ದಾನೇಗೌಡ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCI ನ್ಯೂಸ್ ಬೇಲೂರು. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಪುರಸಭಾಧ್ಯಕ್ಷ ಕಾಡಪ್ಪ ತಿಳಿಸಿದರು.
ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 1/8/2024ರಂದು ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯಗಳಿಗೆ ಇದ್ದರೂ ಅದು ಸಮಗ್ರ ಅಂಕಿಅಂಶಗಳ ಆಧಾರದ ಮೇಲೆ ಮಾತ್ರ ನೀಡಬೇಕೆಂದು ಸ್ಪಷ್ಟಪಡಿಸಿದೆ. ಆದರೆ ರಾಜ್ಯ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಏಕಸದಸ್ಯ ಆಯೋಗವು ಸಮಗ್ರ ಸಮೀಕ್ಷೆ ನಡೆಸದೆ ವರದಿ ನೀಡಿದೆ ಎಂದು ಆರೋಪಿಸಿದರು. ಈ ವರದಿಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ವಿಭಜನೆ ಮಾಡಿ ಅವಮಾನ ರೀತಿಯಲ್ಲಿ ಮೀಸಲಾತಿ ಶಿಫಾರಸು ಮಾಡಲಾಗಿದೆ. ಇದರಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದ್ದು, ಅವರಿಗೆ ಸಿಗಬೇಕಾದ ಮೀಸಲಾತಿ ಸೌಲಭ್ಯಗಳನ್ನು ಕಡಿತಗೊಳಿಸುವ ಪ್ರಯತ್ನ ನಡೆದಿದೆ ಎಂದರು. ಇದಲ್ಲದೆ ಸರ್ಕಾರವು ಬಲಗೈ ಸಮುದಾಯವನ್ನು ಬಿ ಗುಂಪಿಗೆ ಸೇರಿಸಿ ಉನ್ನತ ಹುದ್ದೆಗಳ ಅವಕಾಶಗಳನ್ನು ಕಡಿತಗೊಳಿಸುವ ಕ್ರಮ ಕೈಗೊಂಡಿದೆ. ಸಾಮಾನ್ಯ ವರ್ಗದಲ್ಲಿಯೂ ಆಯ್ಕೆ ಆಗಿರುವವರನ್ನು ಒಟ್ಟು ಸಂಖ್ಯೆಗೆ ಸೇರಿಸಿ ತಪ್ಪು ಚಿತ್ರಣ ನೀಡಲಾಗಿದೆ ಎಂದರು. ರಾಜ್ಯ ಉಚ್ಚ ನ್ಯಾಯಾಲಯವು ಮೀಸಲಾತಿ ಪ್ರಮಾಣದ ಕುರಿತಂತೆ ತಡೆಯಾಜ್ಞೆ ನೀಡಿದ ಹಿನ್ನೆಲೆ ಸರ್ಕಾರವು 15+3% ಮೀಸಲಾತಿಯನ್ನು ಒಳ ಮೀಸಲಾತಿ ಇಲ್ಲದೆ ಜಾರಿಗೊಳಿಸಲು ಆದೇಶ ಹೊರಡಿಸಿದೆ. ಆದರೆ ಮತ್ತೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯ ನಡೆಯುತ್ತಿರುವುದರಿಂದ ಮಾರ್ಚ್ 27ರಂದು ಸಚಿವ ಸಂಪುಟದ ವಿಶೇಷ ಸಭೆ ಕರೆದಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದರು. ಹೀಗಾಗಿ ಯಾವುದೇ ರೀತಿಯ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬಾರದು. ತಪ್ಪಿದರೆ ಅದರ ಪರಿಣಾಮಗಳಿಗೆ ಸರ್ಕಾರವೇ ಜವಾಬ್ದಾರಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಹಿನ್ನೆಲೆ ಮಾರ್ಚ್ 25ರಂದು ನಡೆಯುವ ಪ್ರತಿಭಟನಾ ಸಮಾವೇಶದಲ್ಲಿ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಒಂದು ಬಸ್ಸಿನ ಮೂಲಕ ಬೆಂಗಳೂರಿಗೆ ಮುಖಂಡರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಹೆತ್ತೂರು ಅಣ್ಣಯ್ಯ, ವಳಲಹಳ್ಳಿ ವೀರೇಶ್, ನಲ್ಲುಲಿ ಈರಯ್ಯ, ಕುಮಾರಯ್ಯ, ಬೆಳಗೋಡು ಬಸವರಾಜ್, ಸೋಮಶೇಖರ್ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸಕಲೇಶಪುರ ತಾಲೂಕಿನ ಈ ಕ್ಷೇತ್ರದ ಬಲಗೈ ಸಮುದಾಯದ ಪರವಾಗಿ ನಾನು ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ನಾವು ಎಲ್ಲ ನಮ್ಮ ಸ್ನೇಹಿತರ ಒಗ್ಗಟ್ಟಿನಿಂದಾಗಿ ಬಲಗೈ ಸಮುದಾಯಕ್ಕೆ ನ್ಯಾಯ ಕೊಡಬೇಕಂತಕ್ಕಂಥದ್ದು ಒಂದು ದೊಡ್ಡ ಹೋರಾಟ ನಡೀತಿದೆ. ಅದು ಈ ತಿಂಗಳು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಡೀಬೇಕಂತ ರಾಜ್ಯ ಮಟ್ಟದಲ್ಲಿ ಒಂದು ತೀರ್ಮಾನ ಆಗಿದೆ. ಇಲ್ಲಿ ವ್ಯತ್ಯಾಸಗಳು ನಮಗೆ ತಿಳಿದಿದ್ದೇನಪ್ಪ. ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ಅನೇಕ ಸಮೀಕ್ಷೆಗಳು ಮತ್ತು ಅದು ಪೂರಕವಾದಂಥ ಸರ್ಕಾರದ ಏನು ಕಾರ್ಯಗತ ನಡೆಸ್ತದೆ ಈ ಸಂಬಂಧವಾಗಿ ಕರ್ನಾಟಕ ರಾಜ್ಯದ ಏನು ಒಳ ಮೀಸಲಾತಿಯ ಜಾರಿ ಸಂಬಂಧಪಟ್ಟಂಗೆ ಏಕಸದಸ್ಯ ಪೀಠ ಆಯೋಗ ರಚನೆ ಮಾಡಿ ಅದರಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯಂತೆ ಏನು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಈ ವರದಿ ಸಂಪೂರ್ಣ ಆಲೂರು, ಕಟ್ಟಾಯ, ಸಕಲೇಶಪುರ ತಾಲೂಕಿನ ಒಳಗೊಂಡಂತೆ ವಿಧಾನಸಭಾ ಕ್ಷೇತ್ರದ ನಮ್ಮ ಬಲಗೈ ಪರಿಶಿಷ್ಟ ಜಾತಿ ಒಳಗಡೆ ಇರತಕ್ಕಂಥ ಬಲಗೈ ಸಮುದಾಯದ ಸಂಬಂಧಿತ ಜಾತಿಗಳ ಒಕ್ಕೂಟದ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾದ್ಯಂತ ರಂಜಾನ್ ಆಚರಣೆ, ಮುಸ್ಲಿಂ ಸಮುದಾಯದವರಿಂದ ಸಾಮೂಹಿಕ ಪ್ರಾರ್ಥನೆ, ಶಾಂತಿ ಸೌಹಾರ್ದತೆಗೆ ಕರೆ. ಹಾಸನದಲ್ಲಿ ಅಧಿಕಾರ ದುರುಪಯೋಗ, ಹಕ್ಕುಚ್ಯುತಿ ಹೆಸರಲ್ಲಿ ಅಧಿಕಾರಿಗಳಿಗೆ ಕಿರುಕುಳ, ಎಚ್ಡಿ ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ಆರೋಪ. ಬೆಂಗಳೂರು ಸಮೀಪ ಭೀಕರ ರಸ್ತೆ ಅಪಘಾತ, ಕಾರು ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ, ಯುವಕ ಸಾವು. ಶಾಸಕ ಎಚ್ಕೆ ಸುರೇಶ್ ಭೇಟಿ, ಸಾಂತ್ವನ, ಪರಿಹಾರ ಘೋಷಣೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.